ನಮಸ್ತೆ ಎಲ್ರಿಗೂ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಪೇರೆಂಟ್ಸ್ ನ ಕಾಮನ್ ಕಂಪ್ಲೇಂಟ್ ಅಂದ್ರೆ ನನ್ನ ಮಕ್ಕಳು ಮಾತೇ ಕೇಳಲ್ಲ, ಜಂಕ್ ಫುಡ್ ಕೇಳ್ತಾರೆ, ಲೈಫ್ ಸ್ಟೈಲ್ ನಾವು ಕರೆಕ್ಟ್ ಹೇಳ್ದಾಗೆ ಮಾಡೋದೇ ಇಲ್ಲ, ಅವ್ರದೇ ಮಾಡ್ತಾರೆ ಅಂತ. ಸೊ ಅಂತ ಮಕ್ಕಳನ್ನ ಹತೋಟಿಯಲ್ಲಿ ತರಕ್ಕೆ ಏನ್ ಫಾಲೋ ಮಾಡಿದ್ರೆ ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾರೆ ಅನ್ನೋಕೆ ಒಂದು ಸಿಂಪಲ್ ಟಿಪ್ 5:2:1:0 5:2:1:0 ಈ ರೂಲ್ ನ ಫಾಲೋ ಮಾಡಿ ನೋಡಿ. 5:2:1:0 ಹೇಗೆ? 5 portions of vegetables or fruits include ಇರಲೇಬೇಕು. 5 portions ಅಂದ್ರೆ ನಥಿಂಗ್ ಬಟ್ 3 times of food, ಬ್ರೇಕ್ಫಾಸ್ಟ್, ಲಂಚ್ ಅಂಡ್ ಡಿನ್ನರ್. ಮಿಕ್ಕಿದ್ದು ಸ್ನಾಕ್ಸ್. ಸ್ಕೂಲಲ್ಲಿ ಒಂದು ಸ್ನಾಕ್ಸ್ ಬ್ರೇಕ್ ಇರುತ್ತೆ, ಈವ್ನಿಂಗ್ ಸ್ನಾಕ್ಸ್. ಈ 5 portions ಅಲ್ಲಿ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಕಂಪಲ್ಸರಿ. ಅಂದ್ರೆ 2 hours ಆಫ್ ಎಂಟರ್ಟೈನ್ಮೆಂಟ್. ಇಟ್ ಮೇ ಬಿ ಸ್ಕ್ರೀನ್ ಟೈಮ್, ಇಟ್ ಮೇ ಬಿ ಸ್ಕ್ರೀನ್ ಟೈಮ್ ಅಂದ್ರೆ ಅದರಲ್ಲಿ 1 hour ಸ್ಕ್ರೀನ್ ಟೈಮ್ ಇಟ್ಕೊಳ್ಳಿ. ಲೈಕ್ ಟಿವಿ ಇರ್ಬೋದು, ಮೊಬೈಲ್ ಇರ್ಬೋದು, ಏನೇ ಇರ್ಬೋದು. 1 hour ಆಫ್ ಪ್ಲೇ ಟೈಮ್. ಅವರು ಫಿಸಿಕಲ್ ಆಕ್ಟಿವಿಟಿ ಬೇಕೇ ಬೇಕು. ಸೊ 1 hour ನೀವು ಸ್ಕ್ರೀನ್ ಟೈಮ್ ಕೊಟ್ಟಿದ್ದೀರಾ ಅಂದ್ರೆ ಗ್ರೌಂಡ್ ಅಲ್ಲಿ ಆಡಕ್ಕೆ ಬಿಟ್ಬಿಡಿ. ಫಿಸಿಕಲ್ ಆಕ್ಟಿವಿಟೀಸ್, ಅದು ಆಟನೇ ಇರ್ಬೋದು, ಇಲ್ಲ ಎನಿ ಫಿಸಿಕಲ್ ಆಕ್ಟಿವಿಟಿ ಇರ್ಬೋದು. ಸೊ 2 hours ಅಲ್ಲಿ ಅಂದ್ರೆ 1 portion ಆಫ್ ಎನಿ ಟೈಪ್ಸ್ ಆಫ್ ಫುಡ್ ವಿಚ್ ಬೇಬೀಸ್ ಲೈಕ್. ಯಾಕಂದ್ರೆ ನಾವು ಪೂರ್ತಿ ನಾವ್ ಹೇಳ್ದಂಗೆ ಕೇಳಿ ಬರೀ ವೆಜಿಟೇಬಲ್ಸ್ ತಿನ್ನಿ, ಫ್ರೂಟ್ಸ್ ತಿನ್ನಿ ಅಂದ್ರೆ ಮಕ್ಳು ಇರಿಟೇಟ್ ಆಗಕ್ ಸ್ಟಾರ್ಟ್ ಆಗ್ತಾರೆ. ಸೊ ಯಾವಾಗಾದ್ರೂ 1 portion ಅವರಿಗೆ ಸ್ನಾಕ್ಸ್ ಆಸ್ ಅ ಜಂಕ್ ಫುಡ್ ಕೊಡ್ಬೋದು. ಬಿಕಾಸ್ ಇಲ್ಲಿ 5 portions ಆಫ್ ಹೆಲ್ದಿ ಫುಡ್ ತಗೊಂಡ್ಮೇಲೆ ಅಟ್ಲೀಸ್ಟ್ 1 portion ಆಫ್ ಎನಿ ಜಂಕ್ ಫುಡ್, ಕಾಮನ್ ಆಗಿ ಬಿಸ್ಕೆಟ್ಸ್ ಇರ್ಬೋದು, ತಿಂದ್ರೆ ಏನು ಹೆಲ್ತ್ ಇಶ್ಯೂ ಆಗಲ್ಲ. ನಾವ್ ಯಾವಾಗ ಈ 5 portions ಆಫ್ ಹೆಲ್ದಿ ಡೈಟ್ ಬಿಟ್ಬಿಟ್ಟು ಬರೀ ಜಂಕ್ ಫುಡ್ ಮೇಲೆ ಡಿಪೆಂಡ್ ಆಗ್ತೀವೋ ಅವಾಗ ನಮ್ ಹೆಲ್ತ್ ಹ್ಯಾಂಪರ್ ಆಗುತ್ತೆ. ಸೊ 5 portions ಆಫ್ ಹೆಲ್ದಿ ಫುಡ್ ಕೊಟ್ಟು ಅದ್ರಲ್ಲಿ 1 portion ನೀವು ಜಂಕ್ ಫುಡ್, 0 portion ಆಫ್ ಶುಗರಿ ಡ್ರಿಂಕ್ಸ್. ಇಲ್ಲಿ ನಮ್ಮ ಮಕ್ಕಳೆಲ್ಲ ಬರೀ ಫ್ರೂಟಿ, ಮಾಜಾ, ಕೋಕೋ ಕೋಲಾ, ಪೆಪ್ಸಿ ಇದ್ರ ಮೇಲೆ ಡಿಪೆಂಡ್ ಇರ್ತಾರೆ ಅಲ್ವಾ. ಸೊ ಅದು ನೀವು 0 ಮಾಡ್ಬೇಕು. ಅದು ಯಾವ್ದು ಕೊಡಂಗಿಲ್ಲ. ಸ್ಟಿಂಗ್ ಆಗಿರ್ಬೋದು, ಯಾವ್ದೇ ಆರ್ಟಿಫಿಷಿಯಲ್ ಡ್ರಿಂಕ್ಸ್ ಕೊಡೋದ್ ಬೇಡ. ಹಂಗು ನಿಮ್ ಮಕ್ಕಳು ಜ್ಯೂಸ್ ಅಂಡ್ ಲೈಕ್ ಲಿಕ್ವಿಡ್ಸ್ ಗೆ ಅಟ್ರಾಕ್ಟ್ ಆಗ್ತಾರೆ ಅಂದ್ರೆ ನೀವು ಮನೆಯಲ್ಲೇ ಬಟರ್ ಮಿಲ್ಕ್ ಮಾಡ್ಕೊಡಿ, ಇಲ್ಲ ಲೆಮನ್ ವಾಟರ್ ಮಾಡ್ಕೊಡಿ, ಇಲ್ಲ ಟೆಂಡರ್ ಕೋಕೋನಟ್ ವಾಟರ್ ಕೊಡಿ. ಆದ್ರೆ ಈ ಏನ್ ಶುಗರ್ ಕಂಟೆಂಟ್ ಜ್ಯೂಸಸ್ ಇರುತ್ತೋ ಅದನ್ನ 5:2:1:0 ರೂಲ್ ನ ಫಾಲೋ ಮಾಡಿದ್ರೆ ನೀವು ಹೆಲ್ದಿಯಾಗೂ ಇರ್ತೀರಾ, ನಿಮ್ ಮಕ್ಕಳು ಹೆಲ್ದಿಯಾಗಿರ್ತಾರೆ. ಅದ್ರ ಜೊತೆ ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಿಲ್ಲ, ಜಂಕ್ ಫುಡ್ ತಿಂತಿದ್ದಾರೆ, ಅದರಿಂದ ಅವ್ರಿಗೆ ಹೆಲ್ತ್ ಇಶ್ಯೂ ಆಗ್ತಿದೆ ಅನ್ನೋ ತಪ್ಪಿಸ್ಬೋದು. ಸೊ ಈ 5:2:1:0 ರೂಲ್ ನ ನಿಮ್ ಮಕ್ಕಳಿಗೆ ತಿಳಿಸಿ ಇದನ್ನ ಫಾಲೋ ಮಾಡಕ್ಕೆ. ಥ್ಯಾಂಕ್ ಯು.